ಎಸ್ ಎಂ ಕೃಷ್ಣ ಅವರ ನಿಧನಕ್ಕೆ ಪ್ರಧಾನಿ ಮೋದಿಯವರು ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಎಸ್ ಎಂ ಕೃಷ್ಣ ಅವರು ದೊಡ್ಡ ನಾಯಕರಾಗಿದ್ದರು ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಸ್ ಎಂ ಕೃಷ್ಣ ಅವರು ದೊಡ್ಡ ನಾಯಕರಾಗಿದ್ದರು, ಎಲ್ಲ ವರ್ಗಗಳ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಅನ್ನುವಂಥದ್ದನ್ನು ಪ್ರಧಾನಿ ಮೋದಿಯವರು ತಮ್ಮ ಟ್ವೀಟ್ ಮೂಲಕವಾಗಿ ಹೇಳಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿಯವರು ಎಲ್ಲ ವರ್ಗಗಳ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದರು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಹಲವು ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದರ ಮೂಲಕವಾಗಿ ಸ್ಮರಿಸಿದ್ದಾರೆ. ಮೂಲಸೌಕರ್ಯ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾದಂಥದ್ದು. ಎಸ್ ಎಂ ಕೃಷ್ಣ ನಿಧನಕ್ಕೆ ಪ್ರಧಾನಿ ಮೋದಿಯವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್ ಎಂ ಕೃಷ್ಣ ಅವರು ಬಹಳ ದೊಡ್ಡ ನಾಯಕರಾಗಿದ್ದರು, ಹಾಗೆಯೇ ಎಲ್ಲ ವರ್ಗಗಳ ಜನರ ಮೆಚ್ಚುಗೆಗೆ ಗೌರವಕ್ಕೆ ಪಾತ್ರರಾಗಿದ್ದರು ಮತ್ತು ಕರ್ನಾಟಕದ ಮೂಲಸೌಕರ್ಯಗಳ ಅಭಿವೃದ್ಧಿಯ ದೃಷ್ಟಿಗೆ ಬಹಳಷ್ಟು ದೊಡ್ಡ ಕೊಡುಗೆಗಳನ್ನು ಕೊಟ್ಟಂಥವರು ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ಅವರ ವಿಚಾರಗಳು ಬಂದಾಗ ನಾವು IT BT ಕ್ಷೇತ್ರದ ಅವರ ಕೊಡುಗೆಗಳನ್ನು ಸಾಮಾನ್ಯವಾಗಿ ಜನರಲ್ ಆಗಿ ಸ್ಮರಿಸ್ತಾ ಹೋಗ್ತೀವಿ. ಆದರೆ ಹಳ್ಳಿಗಳ ವಿಚಾರಗಳಲ್ಲೂ ಕೂಡ ಅವರಲ್ಲೊಂದು ಸ್ಪಷ್ಟತೆಗಳಿತ್ತು. ಆರ್ಥಿಕತೆಯ ವಿಚಾರದಲ್ಲಿ ಸ್ಪಷ್ಟತೆ ಇತ್ತು. ಇವತ್ತು ಇಡೀ ಭಾರತದಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅನ್ನುವಂಥದ್ದಿದೆ. ಆದರೆ ಅದನ್ನು ಮೊದಲಿಗೆ ಜಾರಿಯಾಗಿದ್ದಂಥದ್ದು ಕರ್ನಾಟಕದಲ್ಲಿ. ನಮ್ಮ ಆರ್ಥಿಕ ನಿರ್ವಹಣೆಗೂ ಕೂಡ ಒಂದು ಜವಾಬ್ದಾರಿ ಬೇಕು ಅಂತ ಹೇಳಿ ಚಿರಂಜೀವಿ ಸಿಂಗ್ ಅವರು ಅವತ್ತು ಕರ್ನಾಟಕದ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು, ACS ಆಗಿದ್ದರು ಅವರು ಮತ್ತು ಎಸ್ ಎಂ ಕೃಷ್ಣ ಅವರು ಆ ಒಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ತರೋದ್ರ ಮೂಲಕವಾಗಿ ಕರ್ನಾಟಕದ ಆರ್ಥಿಕತೆ ಇಡೀ ದೇಶದ ಆರ್ಥಿಕತೆಯಲ್ಲಿ ಒಂದು ಮಾದರಿಯನ್ನು ಸೃಷ್ಟಿಸುವಂಥದ ಕೆಲಸವನ್ನು ಕೂಡ ಮಾಡಿದ್ದು. ಸಾಲ ತೆಗೆದುಕೊಳ್ಳುವಾಗ ಕೂಡ ಅದಕ್ಕೊಂದು ಮಿತಿ ಇರಬೇಕು, 25% ಒಳಗಡೆ ಇರಬೇಕು GSDPಯ ಅನ್ನುವಂತಹ ಒಂದು ನಿಯಮವನ್ನು ಬೇರೆ ಬೇರೆ ರಾಜ್ಯಗಳು ಅವತ್ತು 29%, 30%ವರೆಗೂ ಕೂಡ ಲೋನನ್ನು ಮಾಡಿಕೊಂಡು ಸಾಗ್ತಾ ಇದ್ದಂತಹ ರೀತಿಗೆ ಅದಕ್ಕೊಂದು ಕಡಿವಾಣ ಹಾಕುವ ನಿಟ್ಟಿನಲ್ಲೂ ಕೂಡ ಒಂದು ಮಹತ್ವದ ನಿರ್ಧಾರವೇ ಅದಾಗಿತ್ತು. ಹೀಗೆ ಎಸ್ ಎಂ ಕೃಷ್ಣ ಅವರ ವಿಚಾರದಲ್ಲಿ ಸಾಕಷ್ಟು ಹೊಸತನಗಳಿದ್ವು, ಸಾಕಷ್ಟು ಮುನ್ನೋಟ ಇತ್ತು, ಅವರಲ್ಲಿ ದೂರದೃಷ್ಟಿ ಇತ್ತು. ಹಾಗೆಯೇ ಅವರು ಎದುರಿಸಿದಂತಹ ಸವಾಲುಗಳು, ಅವರು ಕೊಟ್ಟಂತಹ ಆಡಳಿತ 4.5 ವರ್ಷದಲ್ಲಿ ಬಹುಶಃ 5 ವರ್ಷವನ್ನು ಕಂಪ್ಲೀಟ್ ಮಾಡಿದಂಥ ದೇವರಾಜ ಅರಸು ನಂತರದ ಮುಖ್ಯಮಂತ್ರಿ ನಾನು ಅಂತೇಳಿ ಸಿದ್ದರಾಮಯ್ಯನವರು ಹೆಮ್ಮೆಯಿಂದ ಹೇಳ್ತಾ ಇರ್ತಾರೆ ಕೂಡ ಇವತ್ತು ಕೂಡ. ಆ ಹೆಮ್ಮೆ ಎಸ್ ಎಂ ಕೃಷ್ಣ ಅವ್ರಿಗೂ ಕೂಡ ಇತ್ತು. ಆದರೆ 4.5 ವರ್ಷಕ್ಕೇ ಅವರು ಮುಂಚಿತವಾಗಿ ಚುನಾವಣೆಯನ್ನು ಘೋಷಣೆ ಮಾಡಿದರು. ರೈಟ್ ಆರ್ ರಾಂಗ್, ಸರಿ ಅಥವಾ ತಪ್ಪು ಅನ್ನುವಂಥದ್ದು ಕಾಲ ನಿರ್ಧರಿಸುತ್ತೆ. ಆ ಕ್ಷಣದ ನಿರ್ಧಾರದ ಸಂದರ್ಭದಲ್ಲಿ ಅದು ಸರಿಯಾದಂಥ ನಿರ್ಧಾರ ಅಂದುಕೊಂಡೇ ಯಾವುದೇ ರಾಜಕಾರಣಿ ಕೂಡ ನಿರ್ಧಾರವನ್ನು ಕೈಗೊಳ್ತಾರೆ. ಅವತ್ತು ಬಂದಂತಹ ಸಲಹೆಗಳ ಆಧಾರದಲ್ಲಿನೇ ಅವರು ಇದು ಸರಿಯಾದಂಥ ನಿರ್ಧಾರ ಆಗ್ಬೋದು ಅಂತೇಳಿ ಚುನಾವಣೆಗೆ ಹೋದರು. ಆದರೆ ಕರ್ನಾಟಕದ ಚುನಾವಣೆಯನ್ನು ಸೋತರು. ಮುಂದೆ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರಾದರು. 2008ರಲ್ಲಿ ಕರ್ನಾಟಕಕ್ಕೆ ವಾಪಸ್ ಬಂದರು. 2009ರಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾದರು. ಹೀಗೆ ನಾನಾ ಹಂತಗಳವರೆಗೂ ಕೂಡ ಅಧಿಕಾರದ ಗದ್ದುಗೆಯಲ್ಲಿದ್ದಂಥವರು ಕೂಡ ಎಸ್ ಎಂ ಕೃಷ್ಣ. ಡಿ ಪಿ ಸತೀಶ್ ಅವರೇ ಬಹುಶಃ ಪತ್ರಕರ್ತರಿಗೂ ಕೂಡ ಭಾಳ ಹತ್ತಿರದವರು ಅಂತ ಹೇಳ್ಬೋದು ಎಸ್ ಎಂ ಕೃಷ್ಣ ಅವ್ರನ್ನ. ಪತ್ರಕರ್ತರ ಜೊತೆಗಿನ ಅವರ ಮಾತು, ಅವರ ನುಡಿಯ ಸ್ಪಷ್ಟತೆ, ಇವುಗಳ ಬಗ್ಗೆ ನೀವು ನೋಡಿದಾಗ ಯಾವ ರೀತಿಯಾದಂತಹ ಒಂದು ಅನುಭವ ಎಸ್ ಎಂ ಕೃಷ್ಣ ಅವ್ರ ಜೊತೆಗಿತ್ತು? ನಾನು ಸುಮಾರು ಒಂದು 26 ವರ್ಷದಿಂದ ಭಾಳ ಹತ್ತಿರದಿಂದ ಅವರನ್ನು ನೋಡ್ತಾ ಇದ್ದೆ. ನಾನು ಪತ್ರಿಕೋದ್ಯಮಕ್ಕೆ ಬರೋದಕ್ಕೂ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗೋದಕ್ಕೂ ಸರಿ ಆಯಿತು. ಓಕೆ. ನಾನು 98ರಲ್ಲಿ ಕೆಲಸ ಶುರು ಮಾಡಿದೆ. ಅದಾಗಿ ಒಂದು ತಿಂಗಳಿಗೆ ಅವರು KPCC ಅಧ್ಯಕ್ಷರಾದರು. ಓಕೆ. ಆಮೇಲೆ ಅವರು ಮುಖ್ಯಮಂತ್ರಿ ಆದರು 99ರಲ್ಲಿ. ನಾನು ಡೆಲ್ಲಿಯಲ್ಲಿದ್ದೆ. ಅವರು ಡೆಲ್ಲಿಗೆ ತಿಂಗಳಿಗೆ 2 ಸಲ 3 ಸಲ ಬರೋರು. ಮತ್ತು ಇಲ್ಲಿ ಎಷ್ಟು ಗದ್ದಲ ಇರ್ತಾ ಇರಲಿಲ್ಲ, ಭಾಳ ಆರಾಮಾಗಿ ಸಿಕ್ಕಿ ಮಾತಾಡೋರು ಅವರು. ಹೌದು. ಆದ್ದರಿಂದ ಭಾಳ ಆತ್ಮೀಯತೆ ಬೆಳೆದಿತ್ತು. ಎಸ್ ಎಂ ಕೃಷ್ಣ ಅವರು ಒಂಥರ ಬೇರೆ ಥರದ ರಾಜಕಾರಣಿಗಳ ಥರ ಅಲ್ಲ. ಅವರು ಯಾರನ್ನಾದರೂ ಕರೆದ್ರೆ ಆ ಸಂದರ್ಭಕ್ಕೆ ಸರಿಯಾಗಿ ಹೋಗಿ ಆ ಟೈಮದಲ್ಲೇ ಮಾತಾಡಬೇಕು. ಮತ್ತು ಯಾವಾಗ ಅವರು ನೀವು ಮಾತಾಡಬೇಕು ನಿರೀಕ್ಷೆ ಮಾಡ್ತೀರಿ ಆವಾಗಲೇ ಮಾತಾಡಬೇಕು. ಸುಮ್ಮನೆ ಔಟ್ ಆಫ್ ಟರ್ನ್ ಮಾತಾಡಿದ್ರೆ, ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಹೌದು. ಮತ್ತು ಎರಡನೇದಾಗಿ ಅವರು ಮೆಲಧ್ವನಿಯಲ್ಲಿ ಹೇಳಬೇಕಾಗಿದ್ದನ್ನು ಹೇಳೋರು. ನೀವು ಹೇಳಿದಾಗೆ ಅವರು ಜೋರಾಗಿ ಗಲಾಟೆ ಮಾಡೋದು, ಕೂಗೋದು ಮತ್ತು ಅಸಭ್ಯವಾಗಿ ವರ್ತನೆ ಮಾಡೋದು ಯಾರೂ ಅವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಯಾರಾದರೂ ಅವ್ರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದ್ರೆ ಅವ್ರು ಏನೂ ಹೇಳ್ತಾ ಇರಲಿಲ್ಲ. ಅವರು ಆ ವ್ಯಕ್ತಿಯನ್ನು ಮತ್ತೆ ಹತ್ತಿರ ಸೇರಿಸ್ತಾ ಇರಲಿಲ್ಲ, ಅಷ್ಟೇ ಸುಮ್ಮನೆ ಹೊರಟೋಗ್ಬಿಡೋರು. ಅವರಿಗೆ ಅಧಿಕಾರದ ಮದ ಇರಲಿಲ್ಲ ಯಾವತ್ತು. ಅವರು ಬೇರೆ ಥರದ ವ್ಯಕ್ತಿ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಡೆಲ್ಲಿಯಲ್ಲಿ ಓಡಾಡ್ತಾ ಇದ್ರು. ಅವರು ಡೆಲ್ಲಿ ಏರ್ಪೋರ್ಟ್ನಿಂದ ಒಬ್ಬರೇ ಬರೋರು, ಹೋಗೋರು. ಒಬ್ಬ ಗನ್ಮ್ಯಾನ್ ಕೂಡ ಬರ್ತಾ ಇರಲಿಲ್ಲ ಅವ್ರ ಜೊತೆ. ಕರ್ನಾಟಕ ಭವನದಲ್ಲಿ ಡೆಲ್ಲಿ ಪೊಲೀಸರು ಒಬ್ಬ ಗನ್ಮ್ಯಾನ ನಿಲ್ಲಿಸಿರೋರು ಅವರ ರೂಮ್ನ ಹೊರಗಡೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ. ನನ್ನ ಹತ್ರ ಅವ್ರು ಹೇಳೋರು, ನನಗೆ ಈ ಪೊಲೀಸರು ಸೆಕ್ಯೂರಿಟಿ ಇದೆಲ್ಲ ಕಂಡ್ರೆ ಆಗಲ್ಲ, ಅವ್ರು ಬರದೇ ಇದ್ದರೆ ಭಾಳ ಒಳ್ಳೇದು ಅಂತ. 2002ನೇ ಇಸ್ವಿಲಿ ನಾನು ದಿನ ಕನ್ನಡ ಪ್ಲೇಸ್ನಲ್ಲಿ ಓಡಾಡ್ತಾ ಇದ್ದೆ. ಅಲ್ಲೊಂದು ಜೈನ್ ಬುಕ್ ಶಾಪ್ ಅಂತ ಇದೆ, ಭಾಳ ಹಳೇದು. ಅದು ಒಳಗಡೆ ಹೋದೆ ನಾನು ಇವತ್ತು ಭಾನುವಾರ. ನೋಡಿದ್ರೆ ಎಸ್ ಎಂ ಕೃಷ್ಣ ಅವ್ರು ನಿಂತ್ಕೊಂಡಿದ್ರಲ್ಲಿ ಒಬ್ಬರೇ. ಕರ್ನಾಟಕ ಮುಖ್ಯಮಂತ್ರಿ ಅವರು ಯಾವುದೋ ಬುಕ್ ನೋಡ್ತಾ ನಿಂತ್ಕೊಂಡಿದ್ರಲ್ಲಿ. ನಾನು ಅವ್ರು ಮಾತಾಡಿಸ್ಬಾರ್ದು, ಒಬ್ಬರೇ ಬಂದಿದ್ದಾರೆ ಅಂತ ನನ್ನಷ್ಟಕ್ಕೆ ನಾನು ಯಾವುದೋ ಬುಕ್ ಬ್ರೌಸ್ ಮಾಡ್ತಾ ಅಲ್ಲೇ ಓಡಾಡ್ಕೊಂಡಿದ್ದೆ. ಆಮೇಲೆ ಎಸ್ ಎಂ ಕೃಷ್ಣ ಅವರು ತಿರುಗಿ ನೋಡಿದ್ರು, ನನ್ನ ನೋಡಿದ್ರು ಅವರು.
ಆಮೇಲೆ ನಾನು ನೋಡಿ ಹೌ ಆರ್ ಯು ಆರ್ ಆಲ್ಸೋ ಹಿಯರ್ ಅಂತ ಅಂದರು. ಆಮೇಲೆ ನಾನು ಇದಕ್ಕೆ ಭಾಳ ವರ್ಷದಿಂದ ಬರ್ತಾ ಇದ್ದೀನಿ, ನಾನು MP ಆದಾಗ 68ರಲ್ಲೂ ಬರ್ತಾ ಇದ್ದೆ ಇಲ್ಲಿಗೆ, ಇದು ಭಾಳ ಹಳೆ ಬುಕ್ ಶಾಪು, ಅದಕ್ಕೆ ನಾನು ಬಂದಿದ್ದೆ ತಗೊಂಡು ಹೋಗ್ಲಿಕ್ಕೆ ಅಂದರು. ಆಮೇಲೆ ಬುಕ್ಸನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು, ತೊಗೊಂಡ್ರು. ಆಮೇಲೆ ಅವರಿಗೊಬ್ಬ ಡ್ರೈವರ್ ಇದ್ದರು, ಆರ್ಮುಗಮ್ ಅಂತ, ಕರ್ನಾಟಕ ಬಂದು ಡ್ರೈವರ್ ಆಗಿದ್ದರು. ಅವ್ರು ಹೊರಗಡೆ ನಿಂತಿದ್ರು, ಅವ್ರಿಗೆ ಕೊಟ್ಟರು ಬ್ಯಾಗನ್ನು, ಅವ್ರು ತೊಗೊಂಡು ಕಾರಲ್ಲಿ ಇಟ್ಟರು, ಕೂತ್ಕೊಂಡ್ರು, ಹೊರಟೋದ್ರು ಅಷ್ಟೇ. ಅವ್ರು ಎಲ್ಲ ಕಡೆ ಹಾಗೆ ಓಡಾಡ್ಕೊಂಡಿದ್ದು, ಅವ್ರು ಜಾಸ್ತಿ ಸೆಕ್ಯೂರಿಟಿ ಕರ್ಕೊಂಡು ಎಲ್ಲೂ ಓಡಾಡ್ತಾ ಇರಲಿಲ್ಲ. ಮತ್ತು ಅವ್ರು ಯಾರಿಗಾದರೂ ಯಾವ ಸಮಯದಲ್ಲಿ ಸಿಗ್ತೀನಿ ಅಂದ್ರೆ ಅದೇ ಸಮಯದಲ್ಲಿ ಸಿಗ್ತಿದ್ರು, ಅದೇ ಸಮಯದಲ್ಲಿ ಹೇಳಬೇಕಾಗಿದ್ದನ್ನು ಅವ್ರು ಹೇಳ್ತಾ ಇದ್ರು. ಆದರೆ SM ಕೃಷ್ಣ ಅವರಿಗೆ ಭಾಳ ಫರ್ಮ್ ಆಗಿ ಇಲ್ಲ ಅಂತ ಹೇಳಲಿಕ್ಕೂ ಬರ್ತಾ ಇತ್ತು. ಹೌದು, ರಾಜಕೀಯ ಫೇವರ್ಗಳನ್ನು ಕೇಳ್ಕೊಂಡು ಅವ್ರ ಹತ್ರ ತುಂಬ ಜನ ಬರೋರು. ಅವ್ರು ಆಗಲ್ಲ ಅಂದರೆ ಯಾವತ್ತೂ ಆಗಲ್ಲ ಅಂತಲೇ ಹೇಳೋದು. ಎರಡನೇ ಸಲ ಅವ್ರ ಮನಸ್ಸನ್ನು ಬದಲಾಯಿಸೋಕ್ಕಾಗ್ತಿರಲಿಲ್ಲ, ಭಾರಿ ಹಠಮಾರಿ ವ್ಯಕ್ತಿತ್ವ ಜನ ಅವರು. ಹೌದು, ತುಂಬ ಹಠಮಾರಿ ಅವರು. ಆದ್ದರಿಂದ ಅವ್ರು ಒಂದು ಸಲ ಡಿಸೈಡ್ ಮಾಡಿದ್ರೆ ಅದನ್ನು ಯಾರೂ ಚೇಂಜ್ ಮಾಡೋಕ್ಕೆ ಯಾರ ಕೈನಲ್ಲೂ ಆಗ್ತಾ ಇರಲಿಲ್ಲ. ಯಾಕೆಂದರೆ ಹೊರಗಡೆ ಎಲ್ಲ ಇದ್ದಿದ್ದು ನಂಬಿಕೆ ಏನು ಅಂದರೆ ಅವ್ರ ಮನೆಯವ್ರ ಮಾತು ಕೇಳ್ತಾರೆ ಹಾಗೆ ಹೀಗೆ ಅಂತಲ್ಲ, ಹತ್ತದಲ್ಲಿದ್ದವರಿಗೆ ಗೊತ್ತು ಅವ್ರು ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ ಅಂತ. ಅವ್ರಿಗೆ ಬೇಕಾಗಿದ್ದನ್ನೇ ಮಾಡ್ತಾ ಇದ್ರು. ಆದರೆ ಅದನ್ನು ಪ್ರಚಾರ ಮಾಡ್ಕೊಂಡು ಮಾಡ್ತಾ ಇರಲಿಲ್ಲ ಅಷ್ಟೇ. SM ಕೃಷ್ಣ ಅವರ ಭಾಳ ಹತ್ತದಲ್ಲಿದ್ದವ್ರಿಗೆ ಗೊತ್ತು, ಅವರು ಒಂದು ಸಲ ಮನಸ್ಸು ಮಾಡಿದ್ರೆ ಮಾಡ್ತಾರೆ, ಮಾಡಿಲ್ಲ ಅಂದರೆ ಮಾಡಲ್ಲ ಅಂತ. ಅವರಿಗೆ ಅಪಾರ ಹಾಸ್ಯ ಪ್ರಜ್ಞೆ ಇತ್ತು. ಹೌದು, ಅವರಿಗೆ ಸಿಕ್ಕಾಪಟ್ಟೆ ಬುಕ್ಸ್ ಓದ್ತಾ ಇದ್ರು, ಮ್ಯೂಸಿಕ್ ಕೇಳ್ತಾ ಇದ್ರು, ಟೆನ್ನಿಸ್ ಆಡ್ತಾ ಇದ್ರು, ಹರಟೆ ಹೊಡಿತಾ ಇದ್ರು, ಮತ್ತು ಕಾನೂನು ವಿಷಯ ಮಾತಾಡ್ತಾ ಇದ್ರು, ವಿದೇಶಗಳ ಬಗ್ಗೆ ಮಾತಾಡ್ತಾ ಇದ್ರು, ಕರೆಂಟ್ ಅಫೇರ್ಸ್ ಮಾತಾಡ್ತಾ ಇದ್ರು. ಅವರಿಗೆ ಅಪಾರವಾದ ಹಾಸ್ಯ ಪ್ರಜ್ಞೆ ಇತ್ತು. ಯಾವಾಗಲೂ ಅವರು, ನನಗಿನ್ನೂ ನೆನಪಿದೆ, 2009ರಲ್ಲಿ ಅವರು ಇದು ಡೆಲ್ಲಿಗೆ ಬಂದರು ಕೇಂದ್ರ ಮಂತ್ರಿಯಾಗಿ ಪ್ರಮಾಣವಚನ ತೊಗೊಳಕ್ಕೆ. ಎಲ್ಲರೂ ಹಿಂದಿನ ದಿನ ಬಂದು ಕ್ಯಾಂಪ್ ಮಾಡಿದರೆ ಇವರು ಬೆಂಗಳೂರಿನಲ್ಲೇ ಕೂತಿದ್ರು. ನಾನು ಬೆಳಗ್ಗೆ 11 ಗಂಟೆಗೆ ಫೋನ್ ಮಾಡಿದೆ ಅವರಿಗೆ, ಸರ್ ನೀವು ಇವತ್ತು ಮಂತ್ರಿ ಆಗ್ತೀರಿ ಸಾಯಂಕಾಲ, ಯಾಕೆ ಬಂದಿಲ್ಲ ಅಂದೆ. ಅದಕ್ಕೆ ಹೌದು ನನಗೆ ಆಗ್ತೀನಿ ಅಂತ ನಿಮ್ಮಂಥರೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನನಗೆ ಅಲ್ಲಿಂದ ಏನು ಫೋನ್ ಬಂದಿಲ್ಲ, ನಾನು ಯಾಕೆ ಬಂದು ಕೂತ್ಕೊಳ್ಳಿ ಅಲ್ಲಿ, ಅವ್ರು ಕರೆದ್ರೆ ಬರ್ತೀನಿ ಅಂದರು. 1 ಗಂಟೆಗೆ ಫೋನ್ ಮಾಡಿದೆ. ಈಗ ಪ್ರೊಫೆಸರ್ PJ ಕುರಿಯನ್ ಫೋನ್ ಮಾಡಿದ್ರು, ಅವರು ಫೋನ್ ಮಾಡಿ ಸೋನಿಯಾ ಗಾಂಧಿ ಅವರಿಗೆ ಕನೆಕ್ಟ್ ಮಾಡಿದ್ರು, ಬರೋಕ್ಕೆ ಹೇಳಿದ್ದಾರೆ, ಬರ್ತೀನಿ ಅಂದರು. ಆಮೇಲೆ ಸಾಯಂಕಾಲ ಬಂದರು, ಪ್ರಮಾಣ ವಚನ ತೊಗೊಂಡ್ರು, ಕರ್ನಾಟಕ ಭವನದಲ್ಲಿ ನನಗೂ ಒಂದು ಇಂಟರ್ವ್ಯೂ ಕೊಟ್ಟರು. ಅದಾಗ ಒಂದು 2 ದಿನಕ್ಕೆ ನಾನು ಇದಕ್ಕೆ ಹೋಗಿದ್ದೆ, ಮೋರೇಶ್ವರನ್ ಹೋಟ್ಲಿಗೆ, ಅಲ್ಲಿ ಉಳ್ಕೊಂಡಿದ್ರು. ಅವ್ರ ಹೆಂಡತಿ ಪ್ರೇಮಕೃಷ್ಣ ಅವರು ಇದ್ದರು ಅವತ್ತು. ಅಲ್ಲಿ ನನ್ನ ಹತ್ರ ಮಾತಾಡ್ತಾ ಒಂದು ವಿಷಯ ಹೇಳಿದ್ರು, ನಾನು ಬಂದಲ್ಲ ಇದರಲ್ಲಿ, ನಾನು ಇಂಡಿಗೋ ಫ್ಲೈಟಲ್ಲಿ ಬಂದೆ. ಯಾವಾಗ ಇಂಡಿಗೋ ಓಪನ್ ಆಗಿ 2 ವರ್ಷ ಆಗಿತ್ತು, ಫಸ್ಟ್ ಟೈಮ್ ಹತ್ತಿದ್ದಾರೆ ಆ ಫ್ಲೈಟನ್ನು ಅವರು. ಅವ್ರಿಗೆ ಗೊತ್ತಿಲ್ಲ ಅದರಲ್ಲಿ ಬಿಸ್ನೆಸ್ ಕ್ಲಾಸು ಯಾವುದೂ ಇಲ್ಲ ಅಂತ, ಅದರಲ್ಲಿ ಎಕಾನಮಿ ಕ್ಲಾಸಲ್ಲಿ ಕಷ್ಟಪಟ್ಟು ಕುತ್ಕೊಂಡಿದ್ದಾರೆ ಇವರು. ಅವ್ರ ಪಕ್ಕದಲ್ಲಿ ನಮ್ಮ ಗವರ್ನರ್ ರಾಮೇಶ್ವರ ಠಾಕೂರ್ ಕೂತಿದ್ದರಂತೆ, ಅವರು ಬರ್ತಾ ಇದ್ರು ಸ್ವೇರಿಂಗಿನಿಗೆ. ಕೃಷ್ಣ ಅವರಿಗೆ ಅಲ್ಲಿ ತಿಂಡಿ ಕೊಟ್ಟರಂತೆ ಏರೋ ಅಷ್ಟೇಸು. ಇವ್ರಿಗೆ ದುಡ್ಡು ಕೊಡಬೇಕು ಅಂತ ಗೊತ್ತಿಲ್ಲ, ಅದಕ್ಕೆ ತೊಗೊಂಡ್ರಂತೆ, ತಿಂದ್ರಂತೆ. ಎಲ್ಲ ಆಗಿ ಡೆಲ್ಲಿನಲ್ಲಿ ಫ್ಲೈಟ್ ಇಳಿದ್ಮೇಲೆ ಏರೋ ಅಷ್ಟೇಸ್ ಬಂದ್ಕೊಂಡು, ಸರ್ ಪ್ಲೀಸ್ ಗಿವ್ ಮನಿ ಅಂತ ಅಂದ್ಲಂತೆ. SM ಕೃಷ್ಣ ಅವ್ರ ಜೇಬಲ್ಲಿ ₹1 ಇಟ್ಕೋತಾ ಇರಲಿಲ್ಲ. ಅವ್ರ ಜೊತೆ ರಾಘವೇಂದ್ರ ಶಾಸ್ತ್ರಿಗಳು ಹಿಂದಿನ ಭಾಗದಲ್ಲಿ ಇಳಿದೋಗ್ಬಿಟ್ಟಿದ್ರಂತೆ. SM ಕೃಷ್ಣ ಅವ್ರಿಗೆ ಗಾಬರಿ ಆಗ್ಬಿಡುತ್ತಂತೆ, ನನ್ನ ಜೇಬಲ್ಲಿ ₹1 ಇಲ್ಲ, ದುಡ್ಡು ಕೊಡೋಕೆ ಏನು ಮಾಡಲಿ ಈಗ ಅಂತ. ಹಿಂಗೆ ಆ ಕಡೆ ಈ ಕಡೆ ನೋಡಿದ್ರಂತೆ. ಅಷ್ಟೊತ್ತಿಗೆ ಗವರ್ನರ್ ADC ಒಬ್ಬರಿದ್ರು, ಚೌಹಾನ್ ಅಂತ, ಅವ್ರು ಬಂದು ಹೇಳಿದ್ರಂತೆ, ಸರ್ ಆಲ್ರೆಡಿ ಪೇಯ್ಡ್ ಅಂತ ಹೇಳಿದ್ರು. ಆ ಗವರ್ನರ್ ಪಕ್ಕ ಕೂತಿದ್ದಕ್ಕೆ ಬಚಾವಾದೆ, ಇಲ್ಲರಲ್ಲಿ ಯಾರನ್ನಾರು ಕೇಳಿ ಅವಳಿಗೆ ದುಡ್ಡು ಕೊಟ್ಟು ನಾನು ಬರಬೇಕಾಗಿತ್ತು ಪ್ರಮಾಣವಚನ ತೊಗೊಳಕ್ಕೆ ಅಂತ ಹೇಳ್ತಾ ಇದ್ರು ಅವರು. ಭಾಳ ಹಾಸ್ಯ ಪ್ರಜ್ಞೆ ಇದ್ದ ವ್ಯಕ್ತಿ. ಇನ್ನೊಂದ್ಸಲ ನನಗೆ ಹೇಳ್ತಾ ಇದ್ರು, ನಾನು ಡೆಲ್ಲಿನಲ್ಲಿ ಅವ್ರು ಕಾರಲ್ಲಿ ಕೂತ್ಕೊಂಡಿದ್ದೆ, ಮಧ್ಯಾಹ್ನ ಊಟ ಕರ್ಕೊಂಡು ಹೋಗ್ತಾ ಇದ್ರು ಫಾರಿನ್ ಮಿನಿಸ್ಟರ್ ಆಗಿದ್ದಾಗ. ಚಾಣಕ್ಯ ಥಿಯೇಟರ್ ಹತ್ರ ಒಂದು ದನ ಅಡ್ಡು ಬಂದ್ಬಿಡ್ತು ಕಾರಿಗೆ. ಇದು ಒಳ್ಳೆ ಮೈಸೂರು ಒಂಟಿಕೊಪ್ಪಲಿದ್ದಂಗೆ ಇದೆಯಲ್ಲ ಅಂದ್ರೆ ನನ್ನ ಹತ್ರ. ನಾನು ಏನು ಸರ್ ಅಂದೆ, ನಾನು ಮೈಸೂರಿನಲ್ಲಿ ಓದ್ತಾ ಇದ್ದಾಗ ಕುವೆಂಪು ಅವರು ಒಂದು ಕಾರ್ಡ್ ಬಿಟ್ಕೊಂಡು ಬರೋರು, ಚಿಕ್ಕ ಕಾರು, ಫೋರ್ಡ್ ಪ್ರಿಫೆಕ್ಟಾ ಅಥವಾ ಯಾವುದೋ ಮಾರಿಸ್ ಮೈನಾರ ಯಾವುದೋ ಒಂದು, ಒಂಟಿಕೊಪ್ಪಲ ಅವಾಗ ಹಳ್ಳಿ, ಅಲ್ಲಿ ದನಗಳು ಓಡಾಡ್ಕೊಂಡಿರೋ ರಸ್ತೆ ತುಂಬ. ಕುವೆಂಪು ಅವ್ರ ಕಾರಿಗೆ ದನಗಳು ಅಡ್ಡು ಬಂದ್ಬಿಡವು. ಕುವೆಂಪು ಅವ್ರಿಗೆ ಹಾರ್ನ್ ಮಾಡಿ ದನಗಳನ್ನ ಓಡಿಸ್ಬೇಕು ಅಂತ ಅನಿಸ್ತಾ ಇರಲಿಲ್ಲ. ಅವರು ಕಾರ್ ಆಫ್ ಮಾಡ್ಕೊಂಡು ದನಗಳ ಹಿಂಗೆ ಓಡ್ತಾ ಕೂತಿರೋರು ಕಾರಲ್ಲಿ. ದನಗಳಿಗೆ ಏನು ಗೊತ್ತಾಗುತ್ತೆ ಅವ್ರು ಕುವೆಂಪು ಜಾಗ ಖಾಲಿ ಮಾಡಬೇಕು ಅಂತ, ಅವು ಹೋಗ್ತಾ ಇರಲಿಲ್ಲ. ಆಮೇಲೆ ನಾವು ದೊಣ್ಣೆ ತಗೊಂಡು ದನಗಳಿಗೆಲ್ಲ ಚೆನ್ನಾಗಿ ಬಾರಿಸಿ ಕುವೆಂಪು ಅವ್ರ ಕಾರಿಗೆ ಜಾಗ ಮಾಡಿಕೊಡ್ತಾ ಇದ್ವಿ ಮುಂದೋಗ್ಲಿಕ್ಕೆ. ಅವ್ರು ಹಾರ್ನ್ ಗಿರ್ನ್ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಈ ಥರದ 100 ಕಥೆಗಳನ್ನು ಹೇಳೋರು, ಭಾಳ ದೊಡ್ಡ ಅಕೌಂಟಿಯರ್ ಅವರು. ಯಾರ ಬಗ್ಗೆ ಕೇಳಿದ್ರು ಅವ್ರಿಗೆ ಗೊತ್ತಿತ್ತು. ಅವರಿಗೆ ಯಾರ ಬಗ್ಗೆ ನೀವು ಏನು ಕೇಳಿದ್ರು ಅವ್ರಿಗೆ 100% ಗೊತ್ತಿತ್ತು. ಅವ್ರಿಗೆ ಗೊತ್ತಿಲ್ಲದ ವಿಷಯನೇ ಇಲ್ಲ, ಮತ್ತೆ ಗೊತ್ತಿಲ್ಲದ ವ್ಯಕ್ತಿಗಳೇ ಇಲ್ಲ. ಸುಮ್ಮನೆ ನಾನು ಶಿವಮೊಗ್ಗದ ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಒಂದು 50 ಜನರ ಹೆಸರುಗಳು ಅವರು ಶಿವಮೊಗ್ಗದಲ್ಲಿ ಅವರು. ಆಮೇಲೆ ಅಲ್ಲಿ 20 ಜನರ ಬಗ್ಗೆ ವೈಯಕ್ತಿಕವಾಗಿ ಗೊತ್ತಿತ್ತು ಇವರಿಗೆ. ತಮ್ಮ ಅನುಭವ ಹೇಳೋರು, ಹಂಗೆ ಮಾಡ್ದ, ಹಿಂಗೆ ಮಾಡ್ದ, ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಹೇಳೋರು. ಒಂಥರ ಬೇರೆ ಥರದ ವ್ಯಕ್ತಿ ಅವರು. ಅದಕ್ಕೆ ಮತ್ತೆ ಹೆಸರು, ದಿನಾಂಕ ಮತ್ತು ವ್ಯಕ್ತಿಗಳ ಬಗ್ಗೆ ಎಲ್ಲ ಅಪಾರವಾದ ನಾಲೆಜ್ ಇತ್ತು ಅವರಿಗೆ. ಅದೇ ಥರ ನಾಲೆಜ್ ಇರೋದು ದೇವೇಗೌಡರಿಗೆ. ಅವ್ರು ಇವ್ರ ಜೊತೆಗೆ ರಾಜಕೀಯಕ್ಕೆ ಬಂದವರು 62ನೇ ಇಸ್ವಿಲಿ. ಒಂದೇ ಒಂದು ವ್ಯತ್ಯಾಸ, ಭಾಳ ದೊಡ್ಡ ವ್ಯತ್ಯಾಸ ಅಂದರೆ ಅವರಿಬ್ಬರು ಪರ್ಸ್ನಾಲಿಟಿ ಸಂಪೂರ್ಣ ತದ್ವಿರುದ್ಧ. ದೇವೇಗೌಡರಿಗೂ ಕೃಷ್ಣ ಅವರಿಗೂ ಯಾವುದೇ ಸಾಮ್ಯತೆ ಇರಲೇ ಇಲ್ಲ. 62ರಲ್ಲಿ ಇಬ್ಬರು ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದರು, ಅಪೋಸಿಷನ್ ಪಾರ್ಟಿಲೇ ಕೂತಿದ್ರು, ಇಬ್ಬರಿಗೂ ಸೇಮ್ ವಯಸ್ಸು. ಆದರೆ ರಾಜಕೀಯವಾಗಿ ಅವರು ತುಳಿದ ಹಾರಿಯೇ ಭಿನ್ನ, ಸಂಪೂರ್ಣವಾಗಿ ಭಿನ್ನ. ಆದ್ದರಿಂದ ದೇವೇಗೌಡರನ್ನ ಕೆಲವು ಕಾರಣಗಳಿಗೆ ಕೃಷ್ಣ ಇಷ್ಟಪಡ್ತಾ ಇದ್ರು, ಕೆಲ ಕಾರಣಗಳಿಗೆ ಅವ್ರು ಕಂಡ್ರೆ ಇವರಿಗೆ ಆಗ್ತಾ ಇರಲಿಲ್ಲ. ದೇವೇಗೌಡರಿಗೆ ಇಬ್ರು ಕೂಡ ಸಮಾನಾಂತರ ರೇಖೆ ರೀತಿಯಾಗಿ ರಾಜಕಾರಣದಲ್ಲಿ ಟ್ರಾವೆಲ್ ಸಣ್ಣ ಪುಟ್ಟ ಸಹಾಯವನ್ನು ಒಬ್ರಿಗೊಬ್ರಿಗೆ ಮಾಡಿದ್ದಿರಬಹುದು. ಆದರೆ
ಅವರು ಹತ್ರ ಅಂತೂ ಬಂದಿರಲಿಲ್ಲ. ಬಂದಿರ್ಲಿಲ್ಲ. ಇನ್ನೊಂದು ಕೃಷ್ಣ ಅವ್ರ ಸಮಸ್ಯೆ ಏನಾಗಿತ್ತು ಅಂದರೆ 47 ವರ್ಷ ಅವ್ರು ಕಾಂಗ್ರೆಸ್ಸಲ್ಲಿ ಇದ್ದರು, ಹೌದು. 71ರಲ್ಲಿ ಸೇರಿದವರು, ಹೌದು. ಅಲ್ಲ 70ನೇ ಇಸ್ವಿಲಿ ಸೇರಿದವರು. ಹೌದು. ಆಮೇಲೆ ಅವರು ಬಿಜೆಪಿಗೆ ಅನಿವಾರ್ಯವಾಗಿ ಹೋದರು. ಬಿಜೆಪಿಲಿ ಅವ್ರಿಗೆ ಯಾವುದೇ ಸ್ಥಾನಮಾನ ಇರಲಿಲ್ಲ, ಸುಮ್ಮನೆ ಇದ್ದರು, ಅಷ್ಟೊತ್ತಿಗೆ ರಾಜಕೀಯ ನಿವೃತ್ತಿಯೂ ಆಗಿದ್ದರು. ಬಿಜೆಪಿ ಪರ ಚುನಾವಣಾ ಪ್ರಚಾರ, ಬಿಜೆಪಿ ಪರ ಸ್ಟೇಟ್ಮೆಂಟು ಏನನ್ನೋರು ಕೊಡ್ತಾ ಇರಲಿಲ್ಲ. ಹೌದು. ಕೊನೆಗಾಲದಲ್ಲಿ ಅವ್ರನ್ನ ಬಿಜೆಪಿ ನಾಯಕ ಅಂತ ಕರಿತಾ ಇದ್ದಾಗ ಅವ್ರಿಗೆ ಭಾಳ ಮುಜುಗರ ಆಗೋದು ಯಾರಾದ್ರೂ ಕರೆದ್ರೆ. ಯಾಕೆಂದ್ರೆ ಮಾನಸಿಕವಾಗಿ ಅವರು ಕಾಂಗ್ರೆಸ್ಸಲ್ಲೇ ಇದ್ದರು, ಮತ್ತು ಎಲ್ಲ ಅಧಿಕಾರವನ್ನು ಕಾಂಗ್ರೆಸ್ಸಲ್ಲಿ ಅನುಭವಿಸಿದ್ದು. ಹೌದು. ಅವರು ಪ್ರಧಾನಮಂತ್ರಿ, ಉಪರಾಷ್ಟ್ರಪತಿ, ಹೌದು. ಲೋಕಸಭೆ ಸ್ಪೀಕರು, ಹೌದು. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಒಂದು ಆಗಿರಲಿಲ್ಲ ಅಷ್ಟೇ. ಹೌದು. ಉಳಿದ ಎಲ್ಲ ಸ್ಥಾನಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಬಂದಿತ್ತು, ಮತ್ತು ದೊಡ್ಡ ಲೀಡರಾಗಿ ಹೊರಹೊಮ್ಮಿದ್ರು. ಕೃಷ್ಣ ಅವರು ಅವ್ರ ಥರದ ಪರ್ಸನಾಲಿಟಿ ಇರೋ ಜನರು ಇಷ್ಟಪಡೋರು. ಕೃಷ್ಣ ಅವರಿಗೆ ರಾಮಕೃಷ್ಣ ಹೆಗಡೆ ಅವ್ರ ಬಗ್ಗೆ ಭಾಳ ಒಲವಿತ್ತು. ಹೆಗಡೆ ಅವರನ್ನು ಕೃಷ್ಣ ಅವರು ಭಾಳ ಗೌರವದಿಂದ ನೋಡ್ಕೊಳ್ಳೋರು. ಕೃಷ್ಣ ಅವರು ಹೆಗಡೆ ಅವ್ರ ಬಗ್ಗೆ ಭಾಳ ಗೌರವದಿಂದ ಮಾತಾಡೋರು. ಇದಿತ್ತು ಅವರಿಗೆ. ದೇವೇಗೌಡರ ಬಗ್ಗೆ ಅವರಿಗೆ ಅಂಥ ಒಲವಿರಲಿಲ್ಲ. ದೇವರಾಜ ಅರಸರ ಬಗ್ಗೆ ಕೃಷ್ಣ ಅವರಿಗೆ ಅಸಾಧ್ಯವಾದ ಗೌರವ ಪ್ರೀತಿ ಇತ್ತು. ಆಮೇಲೆ ಅರಸರ ಜೊತೆ ಅವ್ರು ಹೋಗಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ ಅವ್ರಿಗೆ ದ್ರೋಹ ಮಾಡಿದ್ರು ಅಂತೆಲ್ಲ ಆಪಾದನೆ ಇವ್ರ ಮೇಲೆ ಬಂತು. ದೇವರಾಜ ಅರಸರು ಕೃಷ್ಣ ಅವರ ತಂದೆ ಎಸ್ ಸಿ ಮಲ್ಲಯ್ಯ ಅವ್ರ ಜೊತೆ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿದ್ದರು, ಕುಟುಂಬದ ಆಪ್ತರಾಗಿದ್ದರು. ಅರಸು ಅವರೇ ಇಂದಿರಾ ಗಾಂಧಿ ಅವರಿಗೆ ಹೇಳಿ MP ಆಗಿದ್ದ SM ಕೃಷ್ಣ ಅವ್ರನ್ನ ವಾಪಸ್ ಕರ್ಕೊಬಂದು MLC ಮಾಡಿ ಕೈಗಾರಿಕಾ ಸಚಿವರು ಮಾಡಿದ್ರು. ನಾನು ಪೃಥ್ವಿಗೆ ಅದನ್ನೇ ಹೇಳ್ತಾ ಇದ್ದೆ, IT ಕ್ರಾಂತಿ ಮಾಡಿದ್ರು ಅಂತ ಹೇಳ್ತಾರೆ, ಅದು ಫ್ಯಾಕ್ಟು. ಈ ಪೀಣ್ಯ ಇದೆಯಲ್ಲ 70ನೇ ಇಸ್ವಿಲಿ ಬೆಳೆದಿದ್ದು, ಅದನ್ನು ಏಷ್ಯಾದ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಮಾಡಿದ್ದು ಕೃಷ್ಣ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದರು. ಅರಸರು ಮತ್ತು ಕೃಷ್ಣ ಅವರ ಕಲ್ಪನೆ ಅದು ಪೀಣ್ಯ. ಇವು ಅವಾಗ ಅದು ಏಷ್ಯಾದ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಅಂತ ಆಗಿತ್ತು, ಮ್ಯಾನುಫ್ಯಾಕ್ಚರಿಂಗ್ ಹಬ್ಬು. ಈಗಲೂ ಈ ದೇಶದ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯ, ಇವತ್ತಿಗೂ ಇದೆ, ಬೆಳೀತಾ ಇದೆ ಅದು. ಅದನ್ನು ಡೆವಲಪ್ ಮಾಡಿದ್ದೆ ಕೃಷ್ಣ ಅವರು ಕೈಗಾರಿಕಾ ಮಂತ್ರಿಯಾಗಿ. ಅದ್ರ ಬಗ್ಗೆ ಯಾರೂ ಮಾತಾಡಲ್ಲ, ಕೃಷ್ಣ ಅವರು ಅದ್ರ ಬಗ್ಗೆ ಜಾಸ್ತಿ ಹೇಳ್ಕೊಂಡಿಲ್ಲ, ಆದರೆ ಅದು ಫ್ಯಾಕ್ಟ್. ಅದು ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗೆ ಭಾಳ ದೊಡ್ಡ ಪ್ರೋತ್ಸಾಹ ಕೊಟ್ಟರು. ಕೃಷ್ಣ ಅವರೇ ಹೇಳ್ತಾ ಇದ್ರು, 72ರಲ್ಲಿ ಅರಸು ಅವರು ಕರ್ಕೊಬಂದಿರು ಮಂತ್ರಿ ಮಾಡಿದಾಗ ಒಂದು ಲಿಸ್ಟ್ ತೋರಿಸಿದ್ರಂತೆ ಇವರಿಗೆ, ಶಿಕ್ಷಣ SM ಕೃಷ್ಣ ಅಂತ ಬರೆದಿದ್ದರಂತೆ. ಅರಸು ಅವರು ಏನಿರಬೇಕು, ಫಾರಿನ್ನಲ್ಲಿ ಓದಿದ್ದಾರೆ, ಎಜುಕೇಷನ್ ಮಿನಿಸ್ಟ್ರಿಗೆ ಬೆಸ್ಟ್ ಸೂಟೆಡ್ ಅಂತ. ಕೃಷ್ಣ ಅವರು, ಸರ್ ನನಗೆ ಶಿಕ್ಷಣ ಬೇಡ, ನನಗೆ ಕೈಗಾರಿಕೆ ಕೊಡಿ ಅಂದ್ರಂತೆ. ಅರಸು ಅವರು ವಿಚಿತ್ರವಾಗಿ ನೋಡಿ ಆಯಿತು ಅಂದ್ರಂತೆ. ಅಲ್ಲಿ ಶಿಕ್ಷಣ ಹೊಡೆದು ಕೈಗಾರಿಕೆ ಅಂತ ಬರೆದ್ರಂತೆ. ಶಿಕ್ಷಣಕ್ಕೆ ಬದ್ರಿನಾರಾಯಣ ಅಯ್ಯಂಗಾರ್ ಅಂತ ಬರೆದಂತೆ, ಶಿವಮೊಗ್ಗದವರು. ಆಮೇಲೆ ಕೈಗಾರಿಕಾ ಮಂತ್ರಿ ಆದ್ರು ಇವರು. ಕೃಷ್ಣ ಹೇಳ್ತಾ ಇದ್ರು, ನಾನು ಅಮೆರಿಕಾದಲ್ಲಿ ಕೈಗಾರಿಕೀಕರಣ ಹತ್ತಿರದಿಂದ ನೋಡಿದ್ದೆ, ನನಗೆ ಅದನ್ನು ಇಲ್ಲಿ ಮಾಡಬೇಕು ಅಂತ ಅನಿಸಿತ್ತು. ಕೈಗಾರಿಕೆ ಮಾಡಿದ್ರೆ ಮಾತ್ರ ಉದ್ಧಾರ ಆಗಕ್ಕೆ ಸಾಧ್ಯ, ಬರೀ ಅಗ್ರಿಕಲ್ಚರ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. 70ನೇ ಇಸ್ವಿ ತನಕ ಕರ್ನಾಟಕ ಮೇನ್ಲಿ ಅಗ್ರಿಕಲ್ಚರ್, ಕೃಷಿ ಆಧಾರಿತ ರಾಜ್ಯ ಆಗಿತ್ತಲ್ಲ. ಕೆಲವು ಇಂಡಸ್ಟ್ರಿಗಳು ಬಿಟ್ಟರೆ, PSUಗಳು ಬಿಟ್ಟರೆ ಪ್ರೈವೇಟ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬರಬೇಕು ಅಂತ ನನಗೆ ಅನಿಸಿತ್ತು. ಅದಕ್ಕಾಗಿ ನಾನು ಆ ಖಾತೆಯನ್ನು ತೊಗೊಂಡಿದ್ದು ಅಂತ. ಇನ್ನೊಂದು ವಿಚಿತ್ರ, ಅವರು ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿ ಅವರು SM ಕೃಷ್ಣ ಅವರ ಕೆಳಗಡೆ ರಾಜ್ಯ ಮಂತ್ರಿ ಆಗಿದ್ದರು. SM ಕೃಷ್ಣ ಅವರು ಕ್ಯಾಬಿನೆಟ್ ಮಂತ್ರಿ ಆಗಿದ್ದಾಗ ಅರಸು ಸರ್ಕಾರದಲ್ಲಿ ವೀರಪ್ಪ ಮೊಯ್ಲಿ ಫಸ್ಟ್ ಟೈಮ್ MLA. ಅವರು ಸಣ್ಣ ಕೈಗಾರಿಕೆ ಅಂತ ಬೇರೆ ಖಾತೆ ಇರಲಿಲ್ಲ, ಇದಕ್ಕೆ ಒಂದು ಸೇರ್ಕೊಂಡಿದ್ದ ಖಾತೆ. ಅದಕ್ಕೆ ಅವರನ್ನ ರಾಜ್ಯ ಮಂತ್ರಿ ಮಾಡಿದ್ರು. 20 ವರ್ಷ ಬಿಟ್ಟು ಉಪಮುಖ್ಯಮಂತ್ರಿ ಆದರು ವೀರಪ್ಪ ಮೊಯ್ಲಿ ಕೆಳಗಡೆ ಕೃಷ್ಣ ಅವರು. ಅದು ಅವರಿಗೆ ಕೊನೆ ತನಕ ಅದನ್ನು ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಪ್ರೈವೇಟ್ನಲ್ಲಿ ಯಾವಾಗಲೂ ಹೇಳೋರು, ನಾನು ಮುಖ್ಯಮಂತ್ರಿ ಆಗ್ತಿದ್ದೆ, ನನ್ನ ದುರಾದೃಷ್ಟ ನಾನು ಅಸೆಂಬ್ಲಿ ಸ್ಪೀಕರ್ ಆಗಿಬಿಟ್ಟಿದ್ದೆ. ಅಸೆಂಬ್ಲಿ ಸ್ಪೀಕರ್ ಆಗಿ ಶಾಸಕಾಂಗ ಪಕ್ಷ ಸಭೆ ಹೋಗೋಕ್ಕಾಗಲ್ಲ, ಪ್ರೋಟೋಕಾಲ್ ಪ್ರಕಾರ. ಅವತ್ತೊಂದು ರಾಜಕೀಯದ ಕಥೆಯನ್ನು ಬಹುಶಃ ತಾವು ಕೂಡ, ಅದು ಆ ರಾಜಕೀಯ ಬೆಳವಣಿಗೆ ತಾವು ಕೂಡ ಕೇಳಿರ್ತೀರಿ ಅಥವಾ ಅದನ್ನು ಗಮನಿಸಿರ್ತೀರಿ. ಮಲೆಮಹದೇಶ್ವರ ಟೆಂಪಲ್ಗೆ SM ಕೃಷ್ಣ ಅವರು ಹೋದರು, ಇನ್ನೇನು ಅವ್ರು ಬಂದು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಿದಾಗ ಬೆಂಗಳೂರಿನಲ್ಲಿ ಶಾಸಕಾಂಗ ಪಕ್ಷ ಸಭೆಗೆ ಅವ್ರು ಬರೋಕ್ಕೆ ಮುಂಚಿತವಾಗಿ ಅವರು ಮಲೆಮಹದೇಶ್ವರಕ್ಕೆ ಹೋಗಿದ್ರು. ವಾಪಸ್ ಬರುವಾಗ ಇಲ್ಲಿ CLPಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಬಂದಂಥ ಹೆಸರು ವೀರಪ್ಪ ಮೊಯ್ಲಿ ಅವ್ರದ್ದಾಗಿತ್ತು. ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು ಭಾಳ ಸಲ. ಅವ್ರು ಹೇಳಿದ್ದೇನು ಅಂದರೆ, 2 ದಿನ ಮೊದಲು ಡೆಲ್ಲಿಗೆ ಹೋಗಿದ್ದೆ, ಬಂಗಾರಪ್ಪ ಅವರು ತೆಗೆದು ಪಕ್ಕಾದಾಗ. ಕೋಟ್ಲಾ ವಿಜಯ ಭಾಸ್ಕರ್ ರೆಡ್ಡಿ ಅವರು ಕಾಂಗ್ರೆಸ್ ಲೀಡರ್ ಅವರು, ಅವರು ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಅವ್ರು ನನಗೆ ಕರೆದು ನರಸಿಂಹರಾಯರ ಮನೆಗೆ ಹೋಗಿದ್ದೆ, 7 ರೇಸ್ ಕೋರ್ಸ್ ರೋಡ್ಗೆ. ಕೋಟ್ಲಾ ವಿಜಯ ಭಾಸ್ಕರ್ ರೆಡ್ಡಿ ಅವ್ರು ನನ್ನ ಪಕ್ಕ ಕರೆದು, SMK ಯು ವಿಲ್ ಬಿ ದ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಬಿ ರೆಡಿ ಅಂತ ಹೇಳಿದ್ರು. ನಾನು ಆಯಿತು ಅಂತ ಬಂದೆ. ವಿಜಯ ಭಾಸ್ಕರ್ ರೆಡ್ಡಿ ನರಸಿಂಹರಾಯರಿಗೆ ಭಾಳ ಆಪ್ತರು, ಇನ್ನೇನು ಅಂತ. ನನ್ನ ದುರಾದೃಷ್ಟ, ನಾನು ಸ್ಪೀಕರ್ ಆಗಿ ಶಾಸಕಾಂಗ ಪಕ್ಷಕ್ಕೆ ಹೋಗೋಕ್ಕಾಗಲ್ಲ, ಹೊರಗಡೆ ಇದ್ದೆ. ವೀರಪ್ಪ ಮೊಯ್ಲಿ ಅವರು ಕರುಣಾಕರನ್ನು ಹಿಡ್ಕೊಂಡು ನರಸಿಂಹರಾಯರ ಮೇಲೆ ಒತ್ತಡ ಹಾಕಿ ಅವರ ಹೆಸರು ತೊಗೊಬಂದ್ಬಿಟ್ರು. ಒಂದು ವೇಳೆ ಶಾಸಕಾಂಗ ಪಕ್ಷದ ಸಭೆಗೆ ನಾನು ಹೋಗಿದ್ದರೆ, ದೊಡ್ಡ ಗಲಾಟೆ ಆಗಿ ನಾನು ಅಲ್ಲೇ ಕೂತಿದ್ದಿದ್ರೆ, MLAಗಳು ನನ್ನ ಪರವಾಗಿ ಕೈ ಎತ್ತಿಬಿಟ್ಟಿರೋರು. ಆ ಲಕೋಟೆಯನ್ನು ವೀಕ್ಷಕರು ಹೊರದು ಒಗಾಸಿ ನನ್ನನ್ನೇ ಮುಖ್ಯಮಂತ್ರಿ ಮಾಡೋಂಥ ಪರಿಸ್ಥಿತಿ ಬರ್ತಾ ಇತ್ತು. ನಾನು ಹೋಗದೇ ಇದ್ದಿದ್ದರಿಂದ MLAಗಳಿಗೆ ಅಲ್ಲಿ ಬೇರೆ ಯಾರೂ ಇಲ್ಲ, ಅಲ್ಲಿ ವೀರಪ್ಪ ಮೊಯ್ಲಿ ಕೂತಿದ್ರು. ಗತಿ ಇಲ್ಲದೆ ಈ ಲಕೋಟೆಯಲ್ಲಿ ಬಂದಿದ್ದು ಕರೆಕ್ಟ್ ಅಂತ ಒಪ್ಕೊಬಿಟ್ರು. ಇಲ್ಲ, ನಾನು ಅವತ್ತೇ ಮುಖ್ಯಮಂತ್ರಿ ಆಗ್ತಾ ಇದ್ದೆ ಅಂತ. ಆದರೆ ಅವ್ರ ಅದೃಷ್ಟ ಚೆನ್ನಾಗಿತ್ತು. ಅವ್ರು ಆಗಿದ್ದಿದ್ರೆ 2 ವರ್ಷ ಬಿಟ್ಟು ಕಾಂಗ್ರೆಸ್ ಆಗಿದ್ರು ಸೋಲ್ತಾ ಇತ್ತು, ಇವರು ಮುಖ್ಯಮಂತ್ರಿ ಆಗಿದ್ರು. ಮತ್ತೆ 99ರಲ್ಲಿ ಮುಖ್ಯಮಂತ್ರಿ ಆಗೋ ಅವಕಾಶ ಅವ್ರಿಗೆ ಬರ್ತಾನೆ ಇರಲಿಲ್ಲ. ಅವತ್ತು ಅವರು ಉಪಮುಖ್ಯಮಂತ್ರಿ ಆಗಿದ್ದು ಒಳ್ಳೆಯದೇ, ವಿಧಿಯಾಟ ಸರಿಯಾಗಿ ಆಯಿತು. ವೀರಪ್ಪ ಮೊಯ್ಲಿ ಅವರು ಕೇವಲ 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋಲ್ತು, 36 ಸೀಟ್ ತೊಗೊಂಡು. ಕೃಷ್ಣ ಅವರು ಸೋತರು. ಆದರೆ ಕೃಷ್ಣ ಅವರಿಗೆ ರಾಜಕೀಯ ಮರುಹುಟ್ಟು ಬಂತು, ಅದರಿಂದ ಸಿಂಪತಿ ಬಂತು. ದೇವೇಗೌಡರು ಮುಖ್ಯಮಂತ್ರಿ ಆದರು, ಪ್ರಧಾನಿ ಆದರು, ಕೃಷ್ಣ ಅವರು ರಾಜ್ಯಸಭೆಗೆ ಹೋದರು. ಆಮೇಲೆ ದೇವೇಗೌಡರ ಚಾರ್ಮ್ ಇಳಿತಾ ಬಂತು.